ನಮಸ್ಕಾರ. ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಭಾರತ ಯಾವ ದೇಶಕ್ಕೆ 100 ಟನ್ ಈರುಳ್ಳಿಯನ್ನು ಕೊಡೋದಕ್ಕೆ ತಯಾರಿಯನ್ನು ನಡೆಸುತ್ತಿದೆ? ಯಾವ ವಿಮಾನಯಾನ ಸಂಸ್ಥೆಯಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿದೆ? ವಿಮಾ ಕಂಪನಿಗಳಿಗೆ ಐಆರ್ಡಿಎ ಯಾವ ಸೂಚನೆಯನ್ನು ಕೊಟ್ಟಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಬಾಂಗ್ಲಾದೇಶಕ್ಕೆ 106 ಟನ್ ಈರುಳ್ಳಿ ರಫ್ತು ಮಾಡಲು ಭಾರತದ ನಿರ್ಧಾರ. ನೆರೆಯ ದೇಶ ಬಾಂಗ್ಲಾದೇಶದ ಗ್ರಾಹಕರಿಗೆ ಈರುಳ್ಳಿ ವಿಷಯದಲ್ಲಿ ಸಮಾಧಾನ ಮಾಡುವುದಕ್ಕೆ ಭಾರತ ನಿರ್ಧಾರವನ್ನು ಮಾಡಿದೆ. ಈರುಳ್ಳಿ ಪೂರೈಕೆ ಹೆಚ್ಚು ಮಾಡುವುದಕ್ಕೆ ಭಾರತ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡುತ್ತದೆ. ಇದಕ್ಕಾಗಿ ಪ್ರತ್ಯೇಕ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ಬಾಂಗ್ಲಾದೇಶಕ್ಕೆ ಈರುಳ್ಳಿ ಪೂರೈಸುವುದಕ್ಕೆ ಭಾರತ ಸರ್ಕಾರ ವ್ಯಾಪಾರಿಗಳಿಂದ 1,650 ಟನ್ ಈರುಳ್ಳಿಯನ್ನು ಖರೀದಿಸಲಿದೆ. ಪ್ರತಿ ಕೆಜಿಗೆ 29 ರೂಪಾಯಿಗಳ ದರದಲ್ಲಿ ಖರೀದಿಯನ್ನು ಮಾಡಲಾಗುತ್ತದೆ. ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಈರುಳ್ಳಿಯನ್ನು ಖರೀದಿಸಲಿದೆ. ಈ ಹಿಂದೆ ಭೂತಾನ್, ಬಹರೇನ್ ಮತ್ತು ಮಾರಿಷಸ್ನಂತಹ ಕೆಲವು ದೇಶಗಳಿಗೆ ಈರುಳ್ಳಿ ರಫ್ತು ಮಾಡುವುದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಈ ದೇಶಗಳಿಗೆ ಈರುಳ್ಳಿ ಪೂರೈಸುವ ಸಲುವಾಗಿ ಸರ್ಕಾರ ರಫ್ತು ನಿರ್ಬಂಧಗಳನ್ನು ಸಡಿಲಿಸಲಿದೆ. 3 ದೇಶಗಳಿಗೆ ಒಟ್ಟಾಗಿ 64,000 ಟನ್ ಈರುಳ್ಳಿ ರಫ್ತು ಮಾಡುವುದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಏರ್ ಇಂಡಿಯಾದಿಂದ 180 ಉದ್ಯೋಗಿಗಳ ವಜಾ. ಟಾಟಾ ಒಡೆತನದ ಏರ್ಲೈನ್ಸ್ ಏರ್ ಇಂಡಿಯಾ ನೌಕರರನ್ನು ವಜಾಗೊಳಿಸಿದೆ. 180ಕ್ಕೂ ಹೆಚ್ಚು ನಾನ್ ಫ್ಲೈಯಿಂಗ್ ಸಿಬ್ಬಂದಿಯನ್ನು ತೆಗೆದುಹಾಕಿದೆ. ವಿಆರ್ಎಸ್ ಹಾಗೂ ರೀಸ್ಕಿಲ್ ಸೌಲಭ್ಯವನ್ನು ಬಳಸದ ಉದ್ಯೋಗಿಗಳನ್ನು ತೆಗೆದುಹಾಕಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಏರ್ ಇಂಡಿಯಾದಲ್ಲಿ ಒಟ್ಟು 18,500 ಉದ್ಯೋಗಿಗಳಿದ್ದಾರೆ. ಫಿಟ್ಮೆಂಟ್ ಪ್ರಕ್ರಿಯೆಯ ಭಾಗವಾಗಿ ನಾನ್ ಫ್ಲೈಯಿಂಗ್ ಫಂಕ್ಷನ್ಗಳಲ್ಲಿ ಇರುವ ಉದ್ಯೋಗಿಗಳಿಗೆ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಇಂಡಿವಿಜುವಲ್ ಕ್ವಾಲಿಫಿಕೇಷನ್ಸ್ನ ಆಧಾರದ ಮೇಲೆ ರೂಲ್ಸ್ ನಿಯೋಜಿಸಲಾಗಿದೆ ಎಂದು ಏರ್ ಇಂಡಿಯಾ ವಕ್ತಾರರು ತಿಳಿಸಿದ್ದಾರೆ. ಕಳೆದ 18 ತಿಂಗಳುಗಳಲ್ಲಿ ಎಲ್ಲ ಉದ್ಯೋಗಿಗಳ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಅನೇಕ ವಿಆರ್ಎಸ್ ಮತ್ತು ಅಪ್ಸ್ಕಿಲ್ ಅವಕಾಶಗಳನ್ನು ನೀಡಲಾಗಿದೆ. ಈ ಬೇಸಿಗೆಯಲ್ಲಿ ವಿಮಾನಯಾನ ದರ 40% ವರೆಗೆ ಏರಿಕೆ. ಈ ವರ್ಷದ ಬೇಸಿಗೆಯಲ್ಲಿ ವಿಮಾನ ಪ್ರಯಾಣ ಮಾಡಲು ನಿಮಗೆ ವೆಚ್ಚ ಹೆಚ್ಚಾಗಬಹುದು. ಏಪ್ರಿಲ್ನಿಂದ ಜೂನ್ ತಿಂಗಳ ವಿಮಾನಯಾನ ದರಗಳು ಈಗಾಗಲೇ ಗಗನಕ್ಕೇರಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಅವುಗಳ ಬೆಲೆ 30ರಿಂದ 40% ಹೆಚ್ಚಾಗುವ ಸಾಧ್ಯತೆ ಇದೆ. ದೇಶೀಯ ವಿಮಾನಯಾನ ಅಧಿಕಾರಿಗಳ ಪ್ರಕಾರ ಅಪಾರ ಸಂಖ್ಯೆಯಲ್ಲಿ ಭಾರತೀಯರು ಬೇಸಿಗೆಯಲ್ಲಿ ಪ್ರಯಾಣಿಸಲು ಯೋಜಿಸುತ್ತಿದ್ದಾರೆ. ಆದರೆ ವಿಮಾನಗಳ ಸಂಖ್ಯೆ ಮಾತ್ರ ಕಡಿಮೆ ಇರುವುದರಿಂದಾಗಿ ವಿಮಾನಯಾನ ದರಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಮಾ ಕಂಪನಿಗಳ ಬಳಿ 25,000 ಕೋಟಿ ರೂಪಾಯಿಗಳ ಕ್ಲೈಮ್ ಮಾಡದ ಮೊತ್ತ. ಕ್ಲೈಮ್ ಮಾಡದ ವಿಮಾ ಮೊತ್ತಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ವಿಮಾ ನಿಯಂತ್ರಕ ಐಆರ್ಡಿಎ ಹೊಸ ನಿರ್ದೇಶನವನ್ನು ಹೊರಡಿಸಿದೆ. 1,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಕ್ಲೈಮ್ ಮಾಡದ ಹಣದ ವಿವರಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಅಂತ ವಿಮಾ ಕಂಪನಿಗಳಿಗೆ ಐಆರ್ಡಿಎ ಸೂಚಿಸಿದೆ. ಈ ಹಣಕ್ಕೆ ಮಾಲೀಕರನ್ನು ಹುಡುಕಲು ಮತ್ತು ಬಾಕಿ ಮೊತ್ತವನ್ನು ಮರುಪಾವತಿಸಲು ವಿಮಾ ಏಜೆಂಟರ ಸಹಾಯವನ್ನು ತೆಗೆದುಕೊಳ್ಳುವಂತೆ ಐಆರ್ಡಿಎ ಈ ಹಿಂದೆಯೇ ಕೇಳಿತ್ತು. ಕ್ಲೈಮ್ ಮಾಡದ ಮೊತ್ತದ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ವಿಮಾ ನಿಯಂತ್ರಕ ಮತ್ತು ಸರ್ಕಾರಕ್ಕೆ ಕಳವಳವಾಗಿದೆ ಎಂದು ಐಆರ್ಡಿಎ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ವಿಮಾ ಕಂಪನಿಗಳು ಅದನ್ನು ಪಾಲಿಸಿದಾರರಿಗೆ ಹಿಂದಿರುಗಿಸಲು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಕಂಪನಿಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಕ್ಲೈಮ್ ಆಗದೇ ಇರುವ ಪಾಲಿಸಿಗಳು ಮತ್ತು ಮೊತ್ತಗಳನ್ನು ಬಹಿರಂಗಪಡಿಸಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಈ ಮಾಹಿತಿಯನ್ನು ನವೀಕರಿಸಬೇಕು ಎಂದು ಐಆರ್ಡಿಎ ತಿಳಿಸಿದೆ. ಗ್ರಾಹಕರು ಅಥವಾ ಫಲಾನುಭವಿಗಳನ್ನು ಸಂಪರ್ಕಿಸಲು ಸಾಧ್ಯವಾಗದೇ ಉಳಿದ ಪಾಲಿಸಿಗಳನ್ನು ಅನ್ಕ್ಲೈಮ್ಡ್ ಕ್ಯಾಟಗರಿಯಲ್ಲಿ ಇಡಲಾಗುತ್ತದೆ. ಐಆರ್ಸಿಟಿಸಿಯಿಂದ ವಿಯೆಟ್ನಾಂ ಮತ್ತು ಕಾಂಬೋಡಿಯಾಕ್ಕೆ ಫ್ಲೈಟ್ ಟೂರ್ ಪ್ಯಾಕೇಜ್. ಅಂಕುರ್ ವಾಟ್, ವಿಯೆಟ್ನಾಂ ಮತ್ತು ಕಾಂಬೋಡಿಯಾಕ್ಕೆ ಟೂರ್ ಹೋಗಲು ಐಆರ್ಸಿಟಿಸಿ ಹೊಸ ಪ್ಯಾಕೇಜ್ ಘೋಷಣೆ ಮಾಡಿದೆ. ಈ ಪ್ರವಾಸ ಲಕ್ನೋದಿಂದ ಏಪ್ರಿಲ್ 18, 2024 ಆರಂಭವಾಗಲಿದೆ. ಏಪ್ರಿಲ್ 26, 2024 ನಡೆಯಲಿದೆ. 8 ರಾತ್ರಿಗಳು ಮತ್ತು 9 ಹಗಲುಗಳ ಪ್ಯಾಕೇಜ್ ಇದಾಗಿರುತ್ತೆ. ಈ ಪ್ಯಾಕೇಜ್ನಲ್ಲಿ ನೀವು ಕಾಂಬೋಡಿಯಾದಲ್ಲಿ ಸಿಯಾಮ್ ರೀಪ್, ವಿಯೆಟ್ನಾಂನ ಡಾಂಗ್ ಸುವಾನ್ ಮಾರುಕಟ್ಟೆ, ಹಾಲಾಂಗ್ ಬೇ ಮತ್ತು ಡಾನಾಂಗ್ಗೆ ಭೇಟಿಯನ್ನು ಕೊಡಬಹುದು. ಈ ಪ್ಯಾಕೇಜ್ನಲ್ಲಿ ವಿಮಾನ ಪ್ರಯಾಣ, 4 ಸ್ಟಾರ್ ಹೋಟೆಲ್ ವಾಸ್ತವ್ಯ, ಫುಡ್ ಇರುತ್ತೆ. ಜೊತೆಗೆ ವಿಮೆ ಮತ್ತು ಪ್ರೊಫೆಷನಲ್ ಟೂರ್ ಗೈಡ್ಗಳ ಸೌಲಭ್ಯವೂ ಇರಲಿದೆ. ಇನ್ನು ಪ್ಯಾಕೇಜ್ನ ದರ ಒಬ್ಬ ವ್ಯಕ್ತಿ ಇದ್ದರೆ 1,84,200 ರೂಪಾಯಿ ತೆರಬೇಕು. ಇಬ್ಬರಿದ್ದರೆ ಪ್ರತಿ ವ್ಯಕ್ತಿಗೆ 1,49,100 ರೂಪಾಯಿ. ಇನ್ನು 3 ಜನರಿದ್ದರೆ ಪ್ರತಿ ವ್ಯಕ್ತಿಗೆ 1,47,800 ರೂಪಾಯಿ ಆಗುತ್ತೆ. PNB ಗ್ರಾಹಕರೇ, ಈಗಲೇ ಈ ಕೆಲಸ ಮಾಡಿ. ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ರಾಹಕರಾಗಿದ್ದರೆ ಇನ್ನೂ ನಿಮ್ಮ ಬ್ಯಾಂಕ್ ಅಕೌಂಟ್ KYCಯನ್ನು ಮಾಡಿಸದೇ ಇದ್ದರೆ ಮೊದಲು ಈ ಕೆಲಸವನ್ನು ಮಾಡಿ. ಇದರ ಗಡುವನ್ನು ಬ್ಯಾಂಕ್ ಮಾರ್ಚ್ 19 ಅಂತ ನಿಗದಿಪಡಿಸಿದೆ. 31 ಡಿಸೆಂಬರ್ 2023 KYC ನವೀಕರಣ ಮಾಡಬೇಕಾಗಿತ್ತು. ಅಷ್ಟರೊಳಗೆ ಮಾಡದೇ ಇದ್ದಂತಹ ಗ್ರಾಹಕರಿಗೆ ಈ ಗಡುವನ್ನು ನೀಡಲಾಗಿದೆ. ಇದಕ್ಕಾಗಿ ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬ್ಯಾಂಕ್ SMS ಕಳಿಸಿದೆ.
ಬ್ಯಾಂಕಿನ ಗ್ರಾಹಕರು ಇದನ್ನ ಮಾಡದೇ ಇದ್ರೆ ನಾಳೆಯಿಂದ ನಿಮ್ಮ ಬ್ಯಾಂಕ್ ಖಾತೆಯನ್ನ ಮಾಡೋದಕ್ಕೆ ಆಗಲ್ಲ. KYC ಮಾಡೋಕೆ ನೀವು ಬ್ಯಾಂಕ್ ಶಾಖೆಗೆ ಹೋಗಬೇಕು. ಇದನ್ನ ಮಾಡಿಕೊಳ್ಳದೇ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆ ಫ್ರೀಜ್ ಆಗಬಹುದು. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.